ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. आओ एक भीगी हुई सी कहानी सुनाता हूं. जब आसमान से बूंदे नहीं मोहब्बत बरसी थी, बरसात ने ऐसी धुन छेड़ी जिसके लिए जिंदगी सदियों तरसी थी. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ತುಂಬಾ ವಿಶೇಷವಾಗಿರುತ್ತೆ. ಯಾಕಪ್ಪ ಅಂತಂದರೆ ಇವತ್ತು ನಾವು ಟಾಕ್ ಬ್ಯಾಕ್ 12.2 ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ಟಾಕ್ ಬ್ಯಾಕು ರೀಸೆಂಟ್ಲಿ ಟಾಕ್ ಬ್ಯಾಕ್ 12.1 ಇಂದ 12.2 ಅಪ್ಡೇಟ್ ಆಗಿದೆ. ಈ ಅಪ್ಡೇಟು ಕೆಲವರಿಗೆ ಈಗಾಗಲೇ ಬಂದಿದೆ, ಕೆಲವರಿಗೆ ಇನ್ನೂ ಬಂದಿಲ್ಲ. ಆದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ, ಎಲ್ಲರಿಗೂ ಅಪ್ಡೇಟ್ ಬರುತ್ತೆ. ಆದರೆ ನಿಮಗೆ ಕಾಯೋ ಅಂತ ತಾಳ್ಮೆ ಇಲ್ಲ, ಈಗಲೇ ನನಗೆ ಆ APK ಬೇಕು ಅಂತಂದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ APKನ ಹಾಕಿರ್ತೀನಿ. ಅಲ್ಲಿಂದ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಈಗಾಗಲೇ ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ಯಾರು ಜಾಯ್ನ್ ಆಗಿಲ್ಲ ಅವರು ಈ ವಿಡಿಯೋನ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅಥವಾ ನೀವು ಟೆಲಿಗ್ರಾಮಲ್ಲಿ ಹೋಗಿ KT ಆ್ಯಪ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಚಾನಲ್ ಸಿಗುತ್ತೆ, ಅದಕ್ಕೆ ಜಾಯ್ನ್ ಆಗ್ಬೋದು. ಟಾಕ್ ಬ್ಯಾಕ್ 12.2 ಅಲ್ಲಿ ಕೆಲವು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ, ಕೆಲವು ಫೀಚರ್ಸ್ನ ರಿಮೂವ್ ಮಾಡಿದ್ದಾರೆ. ಅದರಲ್ಲೂ ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ ನಮಗೆಲ್ಲ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಂಥ ಈ ಬ್ಯಾಕ್ ಟಚ್ ಮಾಡಿದಾಗ ಈ ನ್ಯಾವಿಗೇಷನ್ ಬಾರ್ ಹೋಮ್ ಅಂತೆಲ್ಲ ಹೇಳ್ತಾ ಇತ್ತಲ್ಲ, ಅದು ಈಗ ಹೇಳೋದಿಲ್ಲ. ಅದು ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ನಾವೇನು ಈ ವಾಲ್ಯೂಮ್ ಬಟನ್ನಿಂದ ಈ ಸೀಕ್ ಸ್ಲೈಡರ್ಸ್ನ ಚೇಂಜ್ ಮಾಡ್ತಾ ಇದ್ವಿ, ಅದು ಈಗ ವರ್ಕ್ ಆಗೋದಿಲ್ಲ. ಸೊ ಇದೇ ರೀತಿ ಇನ್ನೂ ಹಲವಾರು ಬದಲಾವಣೆಗಳಾಗಿದೆ. ಹಾಗಾದರೆ 12.2 ಅಲ್ಲಿ ಆಗಿರೋಂಥ ಬದಲಾವಣೆಗಳು ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ಟಾಕ್ ಬ್ಯಾಕ್ ಬಗ್ಗೆ ಆಗಿರೋದ್ರಿಂದ ನಿಮಗೆಲ್ಲ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಯಾಕಪ್ಪ ಅಂತಂದರೆ ಇದು ಭಾಳನೇ ಇಂಪಾರ್ಟೆಂಟು, ಬೇಸಿಕ್ ಎಲ್ಲರಿಗೂ ಬೇಕಾಗಿರೋಂಥ ಟಾಕ್ ಬ್ಯಾಕ್ ಬಗ್ಗೆ ಇರೋದ್ರಿಂದ ಹೆಚ್ಚು ಜನರಿಗೆ ರೆಕಮೆಂಡ್ ಆಗಬೇಕು. ಹಾಗಾಗಿ ಈ ವಿಡಿಯೋನ ರೇಟಿಂಗ್ ಚೆನ್ನಾಗಿರಬೇಕು ಅಂತಂದರೆ ನೀವು ಹೆಚ್ಚು ಲೈಕ್ ಮಾಡಬೇಕು, ಕಾಮೆಂಟ್ಸ್ ಮತ್ತು ಶೇರ್ ಮಾಡಬೇಕು. ಹಾಗಾಗಿ ಯಾರು ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕು ಸಬ್ಸ್ಕ್ರೈಬು ಈಗಾಗಲೇ ಮಾಡಿದರೆ ಕಾಮೆಂಟ್ ಮಾಡಿದರೆ ಶೇರ್ ಮಾಡಿ. ಸೊ ಇದೆಲ್ಲದನ್ನೂ ಮಾಡಿದ್ದೀನಿ ಅಂತಂದರೆ ನಿಮಗೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ನಮ್ಮ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬಂದಾಗ ಬಂದು ಮತ್ತೆ ಲೈಕ್ ಮಾಡಿ. ಸೊ ನೀವೆಲ್ಲ ವೀಡಿಯೋನ ಲೈಕ್ ಮಾಡಿದ್ದೀರಾ ಅಂತ ಭಾವಿಸಿ ಈಗ ಟ್ಯುಟೋರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಫಸ್ಟ್ ನಾವು ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಓಪನ್ ಮಾಡೋಣ. ಅಲ್ಲಿ ನೋಡೋಣ ಏನೇನು ಚೇಂಜಸ್ ಆಗಿದೆ ಅಂತ. Talk back menu shows talk back settings. Talk back settings. Navigate up button. ಸೊ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಅಲ್ಲಿ Talk back new features in Talk back. ನ್ಯೂ ಫೀಚರ್ಸ್ ಇನ್ ಟಾಕ್ ಬ್ಯಾಕ್ ಇದ್ರೊಳಗೆ ಹೋಗೋಣ. ನೋಡೋಣ ಏನೇನು ಚೇಂಜಸ್ ಆಗಿದೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. Welcome to the updated Talk back. Page 1 of 3. You will get simplified volume controls, quicker action controls, and more. You will learn about key updates and changes in the next few screens. This will take about 5 minutes. You can review this information in TalkBack settings at any time. ಓಕೆ, ನೆಕ್ಸ್ಟ್ ಕೊಡೋಣ. Next button. Volume control changes. Page 2 of 3. To improve volume control, volume keys do not control text cursors or sliders anymore. To change the position of a slider, swipe up or down. To change the position of the text cursor, swipe up or down in the text box. This also works in Braille keyboard reading controls. ನೋಡಿ ಫ್ರೆಂಡ್ಸ್, ಫಸ್ಟ್ ಚೇಂಜ್ ಏನಪ್ಪ ಅಂತಂದರೆ ಇವ್ರು ಕೊಟ್ಟಿರೋದು, ನಾವೇನು ವಾಲ್ಯೂಮ್ ಕೀ ಮೂಲಕ ಸೀಕ್ ಸ್ಲೈಡರ್ನ ಚೇಂಜ್ ಮಾಡ್ತಾ ಇದ್ವಿ ಅಂತಂದರೆ ಯೂಟ್ಯೂಬಲ್ಲಿ ಸೀಕ್ ಸ್ಲೈಡರ್ ಮೇಲೆ ಫೋಕಸ್ ಇಟ್ಟು ಆಡಿಯೋನ ಅಥವಾ ವಿಡಿಯೋನ ರಿವೈಂಡ್ ಫಾರ್ವರ್ಡ್ ಮಾಡೋದಾಗಿರ್ಬೋದು, ಅಥವಾ ಈ ಡಿಸ್ಪ್ಲೇ ಬ್ರೈಟ್ನೆಸ್ನೆಲ್ಲ ಕಡಿಮೆ ಜಾಸ್ತಿ ಮಾಡೋಕ್ಕೆಲ್ಲ ಸೀಕ್ ಸ್ಲೈಡರಲ್ಲಿ ವಾಲ್ಯೂಮ್ ಡೌನ್ ಕೀ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗೋದು, ವಾಲ್ಯೂಮ್ ಅಪ್ ಪ್ರೆಸ್ ಮಾಡಿದ್ರೆ ಜಾಸ್ತಿ ಆಗೋದಲ್ವಾ. ಸೊ ಆ ರೀತಿ ಇನ್ಮೇಲೆ ವಾಲ್ಯೂಮ್ ಕೀ ಮೂಲಕ ನೀವು ಯಾವುದೇ ಸೀಕ್ ಸ್ಲೈಡರ್ಸ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ಸೀಕ್ ಸ್ಲೈಡರ್ನ ಚೇಂಜ್ ಮಾಡಬೇಕು ಅಂತಂದರೆ ಇನ್ಮೇಲೆ ಏನು ಮಾಡಬೇಕಾಗತ್ತೆ, ಒಂದು ಫಿಂಗರಿಂದ ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಬೇಕಾಗುತ್ತೆ. ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಸೊ ಇದೊಂದು ಮೇಜರ್ ಚೇಂಜ್ ಅಂತ ಹೇಳ್ಬೋದು. ಅದೇ ಥರ ಟೆಕ್ಸ್ಟ್ ಕರ್ಸರಲ್ಲಿ ಅಂದರೆ ಎಡಿಟ್ ಬಾಕ್ಸಲ್ಲಿ ವಾಲ್ಯೂಮ್ ಕೀ ಮೂಲಕ ನಾವು ಕರ್ಸರ್ನ ಹಿಂದೆ ಮುಂದೆ ಓಡಿಸ್ತಾ ಇದ್ವಿ. ಸೊ ನಾನಂತೂ ಯೂಸ್ ಮಾಡ್ತಾ ಇರಲಿಲ್ಲ, ಸುಮಾರು ಜನ ಯೂಸ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಅದು ಕೂಡ ಇನ್ನು ಮುಂದೆ ವರ್ಕ್ ಆಗೋದಿಲ್ಲ. ನೀವು ಎಡಿಟ್ ಬಾಕ್ಸಲ್ಲೂ ಕೂಡ ಕರ್ಸರ್ನ ಹಿಂದೆ ಮುಂದೆ ಓಡಿಸೋದಕ್ಕೆ ಒಂದು ಫಿಂಗರಿಂದ ಸ್ವೈಪ್ ಅಪ್ ಡೌನ್ ಮಾಡೋ ಮೂಲಕ ಓಡಿಸ್ಬೇಕಾಗತ್ತೆ.
ಮಾಮೂಲಿ ಟಾಕ್ ಬ್ಯಾಕಲ್ಲಿ ನ್ಯಾವಿಗೇಷನ್ ಇದೆಯಲ್ಲ, ಕ್ಯಾರೆಕ್ಟರ್, ವರ್ಡ್, ಲೈನ್, ಪ್ಯಾರಾಗ್ರಾಫು, ಆ ನ್ಯಾವಿಗೇಷನ್ಸ್ ಮೂಲಕ ನೀವು ನ್ಯಾವಿಗೇಟ್ ಮಾಡಬೇಕಾಗತ್ತೆ. ಸೊ ವಾಲ್ಯೂಮ್ ಕೀಸಿನ ಮೇಲೆ ಕೇವಲ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋಕ್ಕೆ ಮಾತ್ರ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಟಾಕ್ ಬ್ಯಾಕ್ ಆನ್ ಆಫ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆಲ್ಲ ಪರ್ಫೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. Next button. Window navigation. Page 3 of 3. You can switch between different sections on your screen, like the notification bar, main content, and keyboard. To use window navigation, swipe down and then up. Keep going until you have selected window navigation. To navigate to the window, swipe down. ಸೊ ಫ್ರೆಂಡ್ಸ್, ಇದು ವಿಂಡೋ ನ್ಯಾವಿಗೇಷನ್. ಸೊ ವಿಂಡೋ ನ್ಯಾವಿಗೇಷನ್ ಮೊದಲೇ ಇತ್ತು, ಬಟ್ ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಅದೇನು ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ತೋರಿಸೋವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲೇ ನಮಗೆ ಈ ಬ್ಯಾಕ್ ನ್ಯಾವಿಗೇಷನ್ ಬಾರ್ ಅಂತೆಲ್ಲ ಹೇಳ್ತಾ ಇತ್ತಲ್ಲ, ಅದನ್ನ ಅವಾಯ್ಡ್ ಮಾಡಿಸ್ಬೋದು. ಸೊ ಇಷ್ಟೇ ಚೇಂಜಸ್ ಕೊಟ್ಟಿರೋದವರು. ಫಿನಿಶ್ ಮಾಡೋಣ. TalkBack settings. New features in TalkBack. ಸೊ ಮೊದಲನೇ ಆಪ್ಷನ್ ಏನಪ್ಪ ಅಂತಂದರೆ Audio, heading, text dash to dash, verbosity. ವರ್ಬಾಸಿಟಿಯಲ್ಲಿ ಹೋಗ್ತೀನಿ ನೋಡಿ. Verbosity. Navigate up button. Choose verbosity. Speak usage hints. Speak list and grid info. Off. Always speak number of list items. Speak element type. For speak system windows. When you switch to other system windows like the status bar, notifications, or volume controls. Off. Switch. ನೋಡಿ ಫ್ರೆಂಡ್ಸ್, ಸ್ಪೀಕ್ ಸಿಸ್ಟಮ್ ವಿಂಡೋಸ್ ಅಂತ ಇದೆಯಲ್ಲ, ಇದನ್ನೇ ನಾವು ಆಫ್ ಮಾಡಬೇಕಾಗಿರೋದು. ಯಾಕಪ್ಪ ಅಂತಂದರೆ, ಆನ್ ಮಾಡ್ತೀನಿ ನೋಡಿ ಈಗ. When you switch to other system windows like the status bar, notifications, or volume controls. On. ಈಗ ಆನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಬ್ಯಾಕ್ ಟಚ್ ಮಾಡ್ತೀನಿ ನೋಡಿ. Back button, window navigation bar. ನೋಡಿ, ಬ್ಯಾಕ್ ಬಟನ್ ವಿಂಡೋಸ್ ನ್ಯಾವಿಗೇಷನ್ ಬಾರ್ ಅಂತ ಹೇಳುತ್ತೆ. ಈಗ ಮತ್ತೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಯಾವ್ದಾದ್ರು ಒಂದು ಆಪ್ಷನ್ ಟಚ್ ಮಾಡ್ತೀನಿ. Capital letters, say capital, window verbosity. ನೋಡಿ, ವಿಂಡೋ ವರ್ಬಾಸಿಟಿ ಅಂತ ಹೇಳ್ತಾ ಇದೆ. ಅಂತಂದರೆ ಈಗ ವರ್ಬಾಸಿಟಿಗೆ ಬಂದ್ವಿ ಅಂತ. ಅದೇ ರೀತಿ ಮತ್ತೆ ಹೋಮ್ ಟಚ್ ಮಾಡ್ತೀನಿ. Home button, window navigation bar. ನೋಡಿ, ಹೋಮ್ ಬಟನ್ ಅಂತ ಹೇಳಿ ಆಮೇಲೆ ವಿಂಡೋ ನ್ಯಾವಿಗೇಷನ್ ಬಾರ್ ಅಂತ ಹೇಳ್ತಾ ಇದೆ. ಸೊ ಆ ಆಪ್ಷನ್ನ ನೀವು ಆನ್ ಮಾಡಿಕೊಂಡ್ರೆ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಯಾವ ವಿಂಡೋ ಹೋಗ್ತೀರಾ ಅನ್ನೋದನ್ನ ಹೇಳುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ರೀತಿ ಇರಿಟೇಟಿಂಗ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೀವು ಆ ಆಪ್ಷನ್ನ ಆಫ್ ಮಾಡ್ಕೊಳ್ಳಿ. ಇದನ್ನ ನೀವು ಆಫ್ ಮಾಡಿದ್ಮೇಲೂ ಕೂಡ ಪ್ರತಿ ವಿಂಡೋನು ಕೂಡ ಹೇಳೋದನ್ನ ಸ್ಟಾಪ್ ಮಾಡೋದಿಲ್ಲ. ಅದು ಮೇನ್ ವಿಂಡೋ ಏನಿರುತ್ತೆ ಅಲ್ಲಿಗೆ ಬಂದಾಗ ಅದು ಹೇಳುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ. When you switch to other system windows like the status bar, notifications, or volume controls. Off. ಓಕೆ, ಆಫ್ ಮಾಡಿದ್ದೀನಿ. ಈಗ ನೋಡಿ, ಬ್ಯಾಕ್ ಬಟನ್ ಟಚ್ ಮಾಡ್ತೀನಿ. Back button. ಓಕೆ, ಬರೀ ಬ್ಯಾಕ್ ಅಂತ ಹೇಳ್ತು. ಈಗ ವಿಂಡೋ ನ್ಯಾವಿಗೇಷನ್ ಬಾರ್ ಏನೂ ಹೇಳಿಲ್ಲ. ಮತ್ತೆ ಈಗ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಯಾವುದಾದ್ರು ಆಪ್ಷನ್ ಟಚ್ ಮಾಡ್ತೀನಿ. Speak letters with examples. When you select keyboard keys or navigate by character, you'll hear an example along with each letter, like quote H, hotel quote, on, switch, window verbosity. ನೋಡಿ, ವಿಂಡೋ ವರ್ಬಾಸಿಟಿ ಅಂತ ಹೇಳ್ತು. ಅಂತಂದರೆ ಈಗ ನಾವು ನ್ಯಾವಿಗೇಷನ್ ಬಾರಿಂದ ವರ್ಬಾಸಿಟಿ ವಿಂಡೋಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಮಗೆ ಮೇಯ್ನಾಗಿ ಯೂಸ್ ಆಗೋದು ಏನಪ್ಪ ಅಂತಂದರೆ, ಮೊದಲೇನು ಹೇಳ್ತಾ ಇತ್ತು, ನ್ಯಾವಿಗೇಷನ್ ಬಾರ್ ಬ್ಯಾಕ್ ಅಂತ ಹೇಳ್ತಾ ಇತ್ತು. ನಾವು ಸುಮ್ಮನೆ ಅನ್ನೆಸೆಸರಿಯಾಗಿ ನ್ಯಾವಿಗೇಷನ್ ಬಾರ್ ಅನ್ನೋದನ್ನ ಕೇಳಿಸ್ಕೊಬೇಕಾಗಿತ್ತು. ಈಗ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವಿಂಡೋ ನ್ಯಾವಿಗೇಷನ್ ಬಾರ್ ಅನೌನ್ಸ್ ಮಾಡೋದನ್ನ ಆನ್ ಮಾಡಿ ಇಟ್ಕೊಂಡ್ರು ಕೂಡ ಬ್ಯಾಕ್ ಟಚ್ ಮಾಡಿದಾಗ ಫಸ್ಟ್ ನ್ಯಾವಿಗೇಷನ್ ಬಾರ್ ಹೇಳಲ್ಲ, ಅದು ಫಸ್ಟ್ ಬ್ಯಾಕ್ ಹೇಳಿ ಆಮೇಲೆ ವಿಂಡೋ ನ್ಯಾವಿಗೇಷನ್ ಬಾರ್ ಅಂತ ಹೇಳುತ್ತೆ. ಸೊ ಇದೊಂಥರ ನಮಗೆ ಭಾಳ ಯೂಸ್ಫುಲ್ ಆಗೋವಂಥ ಆಪ್ಷನ್ನು. ಇದನ್ನ ಆ್ಯಡ್ ಮಾಡಿರೋದಕ್ಕೆ ಟಾಕ್ ಬ್ಯಾಕ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅನ್ನೆಸರಿಯಾಗಿ ನ್ಯಾವಿಗೇಷನ್ ಬಾರ್ ಅನ್ನೋದೆಲ್ಲ ನಮ್ಗೆ ಕೇಳಿಸ್ಕೊಂಡು ಭಾಳ ಇರಿಟೇಟ್ ಆಗೋದು. ಅದೇ ರೀತಿ ಟೈಮ್ ನೋಡೋಕೆ ಹೋದಾಗಲೂ ಅಷ್ಟೇ, ಸಿಸ್ಟಮ್ ನ್ಯಾವಿಗೇಷನ್ ಬಾರ್ ಅಂತ ಏನೋ ಹೇಳ್ಬಿಟ್ಟು ಅಲ್ಲೂ ಕೂಡ ಇರಿಟೇಟ್ ಮಾಡೋದು. ಎನಿವೆ, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆಮೇಲೆ ವರ್ಬಾಸಿಟಿಯಲ್ಲಿ ಸುಮಾರು ಆಪ್ಷನ್ಗಳಿಗೆ ಹೆಸರುಗಳನ್ನ ಚೇಂಜ್ ಮಾಡಿದ್ದಾರೆ. ಅಂದರೆ ಇನ್ನೂ ಕ್ಲಿಯರಾಗಿ ಹೇಳೋಂಥ ಪ್ರಯತ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ಈ ಸೇ ಫನೆಟಿಕ್ ಲೆಟರ್ಸ್ ಅಂತ ಹೇಳ್ತಾ ಇತ್ತಲ್ಲ, ಅದಕ್ಕೆ ಈಗ ಸೇ ಲೆಟರ್ ವಿತ್ ಎಕ್ಸಾಂಪಲ್ ಅಂತ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದಾರೆ, ಹೆಚ್ ಹೋಟೆಲ್ ಅಂತ. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಗಳಿಗೆ ಬೇರೆ ಈ ರೀತಿ ಎಲ್ಲ ಆಪ್ಷನ್ಗೂ ಕೂಡ ಸ್ವಲ್ಪ ಹೆಸರು ಮತ್ತು ಡಿಸ್ಕ್ರಿಪ್ಷನ್ನ ಚೇಂಜ್ ಮಾಡಿ ಇನ್ನೂ ಕ್ಲಿಯರಾಗಿ ಅರ್ಥ ಆಗೋ ಥರ ಹೆಸರುಗಳನ್ನ ಇಟ್ಟಿದ್ದಾರೆ. ಬಟ್ ಹೊಸ ಆಪ್ಷನ್ ಆ್ಯಡ್ ಮಾಡಿರೋದು ಇದೊಂದೇ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲರೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆ ವಿಂಡೋ ನ್ಯಾವಿಗೇಷನ್ ಬಾರ್ ಅನ್ನೋದನ್ನ ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಚೇಂಜ್ ಏನಾಗಿದೆ ಅನ್ನೋಂಥದ್ದನ್ನ ನೋಡೋಣ. ಈಗ ಬ್ಯಾಕ್ ಬರ್ತೀನಿ. Back button. TalkBack settings. Verbosity. ಕಸ್ಟಮೈಸ್ ಜೆಸ್ಚರ್ಸಲ್ಲಿ ಹೋಗೋಣ. ಇಲ್ಲಿ ಕೆಲವೊಂದು ಹೊಸ ಆ್ಯಕ್ಷನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅಂತಂದರೆ ಯಾವುದಾದ್ರು ಜೆಸ್ಚರ್ಗೆ ನೀವು ಸೆಟ್ ಮಾಡ್ಕೊಬೋದು ಈ ಜೆಸ್ಚರ್ಗಳನ್ನ. ಏನೇನು ಹೊಸ ಜೆಸ್ಚರ್ಸ್ ಆ್ಯಡ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ನೋಡೋಣ. Customize gestures. Customize gestures. Navigate up. One finger back dash and dash forth. Heading. Swipe up then down. Previous reading control. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Swipe up then. Basic navigation. Heading. Tap. ಸೊ ಟ್ಯಾಪು ಇದೆಲ್ಲ ಹಳೆದೆ. Touch and hold. Previous item. Next item. Focus on first item on screen. Focus on last item. Previous window. ಹೊಸ ಆಪ್ಷನ್ ಬರೋವರೆಗೂ ನಾನು ಸ್ವೈಪ್ ಮಾಡ್ತಾ ಹೋಗ್ತೀನಿ. ಹೊಸ ಆಪ್ಷನ್ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಮಿಕ್ಕಿದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ನೀವು ಹಳೆ ಟಾಕ್ ಬ್ಯಾಕ್ ಟ್ಯೂಟೋರಿಯಲ್ಗಳನ್ನ ಕೇಳಿ. Next window. Scroll back. Scroll forward. System actions. Heading. ಇದೆಲ್ಲ ಹಳೆದೆ. Home. Back. Overview. Notifications. Quick settings. All apps. Accessibility short. Hold accessibility shortcut. Reading. Heading. Read from top. Read from next. Pause or resume speech. Turn speech on or off. ನೋಡಿ ಫ್ರೆಂಡ್ಸ್, ಇದು ಟರ್ನ್ ಸ್ಪೀಚ್ ಆನ್ ಆರ್ ಆಫ್.
ಇದು ಆ್ಯಕ್ಚುಲಿ ಹಳೆ ಆಪ್ಷನ್ನೇ, ಬಟ್ ಇಲ್ಲಿ ಇಂಪ್ರೂವ್ಮೆಂಟ್ ಏನಾಗಿದೆಯಪ್ಪ ಅಂತಂದರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಮೊದಲು ಸೌಂಡ್ ಫೀಡ್ಬ್ಯಾಕ್ ಆನ್ ಆರ್ ಆಫ್ ಅಂತ ಹೇಳ್ತಾ ಇತ್ತು ಇದಕ್ಕೆ. ಅದು ಆ್ಯಕ್ಚುಲಿ ರಾಂಗ್ ಡೆಫಿನೇಷನ್ನು ಮತ್ತು ರಾಂಗ್ ಡಿಸ್ಕ್ರಿಪ್ಷನ್ ಆಗಿತ್ತು. ಈಗ ಕರೆಕ್ಟಾಗಿ ಟರ್ನ್ ಸ್ಪೀಚ್ ಆನ್ ಆರ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಈ ಜೆಸ್ಚರ್ ಏನು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತಂದರೆ ನಾನು ಟಾಕ್ ಬ್ಯಾಕ್ನ 3 ಸ್ಪೆಷಲ್ ಫೀಚರ್ಸ್ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. Change spoken language. ಇದೆಲ್ಲ ಹಳೇದೆ. Menu and control. Open TalkBack menu. Checked. Preview. Next reading control. Move navigation focus backward. Move navigate text editing. Starter end selection mode. Move cursor to beginning. ನೋಡಿ ಫ್ರೆಂಡ್ಸ್, 2 ಹೊಸ ಆ್ಯಕ್ಷನ್ಗಳು ಯಾವ್ದಾವ್ದಪ್ಪ ಅಂತಂದರೆ, ಒಂದು Move cursor to beginning. ಮೂವ್ ಕರ್ಸರ್ ಟು ಬಿಗಿನಿಂಗ್, Move cursor to end. ಮೂವ್ ಕರ್ಸರ್ ಟು ಎಂಡ್. ಯಾವುದಾದ್ರೂ ಒಂದು ಜೆಸ್ಚರ್ನ ನೀವು ಈ ಆ್ಯಕ್ಷನ್ಗಳಿಗೆ ಸೆಟ್ ಮಾಡಿಕೊಂಡ್ರೆ, ನೀವು ಎಡಿಟ್ ಬಾಕ್ಸಲ್ಲಿ ಇದ್ದಾಗ ಆ ಒಂದು ಜೆಸ್ಚರ್ ಪರ್ಫಾರ್ಮ್ ಮಾಡಿದ ತಕ್ಷಣ ನಿಮ್ಮ ಕರ್ಸರು ಬಿಗಿನಿಂಗ್ ಅಥವಾ ಎಂಡಿಗೆ ತೊಗೊಂಡೋಗ್ಬೋದು ನೀವು. ಇಲ್ಲ ಅಂತಂದರೆ ನೀವು ಏನು ಮಾಡಬೇಕಾಗತ್ತೆ, ಟಾಕ್ ಬ್ಯಾಕ್ ಮೆನ್ಯೂಗೆ ಹೋಗಿ, ಅಲ್ಲಿ ಆ್ಯಕ್ಷನ್ಸ್ಗೆ ಹೋಗಿ, ಅಲ್ಲಿ ಎಡಿಟಿಂಗ್ ಹೋಗಿ, ಅದರೊಳಗಡೆ ನಿಮಗೆ ಮೂವ್ ಕರ್ಸರ್ ಟು ಬಿಗಿನಿಂಗ್ ಅಥವಾ ಮೂವ್ ಕರ್ಸರ್ ಟು ಎಂಡ್ ಅಂತ ಸಿಗುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಷ್ಟೊಂದು ಲಾಂಗ್ ಪ್ರೊಸೀಜರ್ ಮಾಡೋ ಬದಲು ನೀವು ಸಿಂಪಲ್ಲಾಗಿ ಒಂದು ಜೆಸ್ಚರ್ಗೂ ಕೂಡ ಇದನ್ನ ಅಸೈನ್ ಮಾಡ್ಕೊಬೋದು. Select all. Copy. Cut. Paste. Copy last spoken phrase. ಮತ್ತೊಂದೇನಪ್ಪ ಅಂತಂದರೆ ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್. ಇದು ಕೂಡ ಮುಂಚೆ ಇತ್ತೋ ಇಲ್ಲೋ ಕರೆಕ್ಟಾಗಿ ನೆನಪಿಲ್ಲ ನನಗೆ. ಒಟ್ಟು ಇದಕ್ಕೂ ಕೂಡ ನೀವು ಒಂದು ಜೆಸ್ಚರ್ನ ಸೆಟ್ ಮಾಡ್ಕೊಬೋದು. ನಿಮಗೆ ಬೇಕು ಅನ್ನೋಂಥ ಜೆಸ್ಚರ್ಗೆ ನೀವು ಟಾಕ್ ಬ್ಯಾಕ್ ಮೆನು ಹೋಗಿ ಕಾಪಿ ಲಾಸ್ಟ್ ಟ್ರಾನ್ಸ್ ಟು ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡೋ ಬದಲು ಡೈರೆಕ್ಟ್ ಜೆಸ್ಚರ್ ಮೂಲಕ ಕಾಪಿ ಮಾಡ್ಕೊಬೋದು. Switch to Braille keyboard. Other. Edit. Player pause media. Start voice command. Screen search. Pass through system show custom actions. Open tutorial. Practice gestures. Cancel. Customize gestures. ಸೊ ಜೆಸ್ಚರ್ಸಲ್ಲಿ ಇಷ್ಟೇ ಇರೋದು ಫ್ರೆಂಡ್ಸ್. 2 ಹೊಸ ಆ್ಯಕ್ಷನ್ಸ್ನ ಆ್ಯಡ್ ಮಾಡಿದ್ದಾರೆ. ಮೂವ್ ಕರ್ಸರ್ ಟು ಬಿಗಿನಿಂಗ್, ಮೂವ್ ಕರ್ಸರ್ ಟು ಎಂಡ್, ಆಮೇಲೆ ಕಾಪಿ ಲಾಸ್ಟ್ ಟ್ರಾನ್ಸ್ ಟು ಕ್ಲಿಪ್ ಬೋರ್ಡ್. ಅದಕ್ಕೂ ಕೂಡ ನೀವು ಒಂದು ಜೆಸ್ಚರ್ನ ಸೆಟ್ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಚೇಂಜ್ ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. TalkBack settings. ಈಗ ಟಾಕ್ ಬ್ಯಾಕ್ ಮೆನ್ಯೂ ತಗೊಂತೀನಿ. TalkBack menu. Copy last spoken phrase. Spell last. Show screen. TalkBack setting. Text dash to dash speech setting. Describe text and image. ನೋಡಿ ಫ್ರೆಂಡ್ಸ್, ಇಲ್ಲಿ ಟಾಕ್ ಬ್ಯಾಕ್ ಮೆನ್ಯೂ ಅಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. Describe text and image. ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಅಂತ. ಇದು ಏನಪ್ಪ ಅಂತಂದರೆ, ಮೊದಲು ಏನಾಗ್ತಾ ಇತ್ತು, ಮೊನ್ನೆ ತಾನೇ ನಾನು ಟ್ವಿಟರಲ್ಲಿ ಮಾಡಿದ್ನಲ್ಲ, ಯಾವುದೇ ಒಂದು ಇಂಗ್ಲೀಷ್ ಇಮೇಜನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಆ ಇಮೇಜಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇತ್ತು. ಆದರೆ ಈಗ ಡೈರೆಕ್ಟಾಗಿ ಅದು ಹೇಳೋದಿಲ್ಲ. ನಾವೇನಾದರೂ ಆ ಇಮೇಜಲ್ಲಿರೋಂಥ ಟೆಕ್ಸ್ಟನ್ನು ಓದಬೇಕು ಅಂತಂದರೆ ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಅನ್ನೋಂಥದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ಅದು ಟೆಕ್ಸ್ಟನ್ನು ಓದುತ್ತೆ. ಸೊ ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. Cancel. TalkBack. Home. One UI home. WhatsApp. ಇಲ್ಲೊಂದು ವಾಟ್ಸಪ್ ಚಾಟಲ್ಲಿ ಇದ್ದೀನಿ. ಇಲ್ಲೊಂದು ಇಮೇಜ್ ಇದೆ. Emoji. View photo. Button. ಓಕೆ, ಈ ಫೋಟೋನ ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸ್ಕ್ರೀನ್ ಹೈಡ್ ಆಗಿದೆಯಾ ಶೋ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. TalkBack. Spell. Show screen. ಓಕೆ, ಹೈಡ್ ಆಗಿದೆ, ಶೋ ಮಾಡ್ಕೊತೀನಿ. WhatsApp. View photo. Button. ಓಕೆ, ವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. WhatsApp. Multi-dash page view. Window WhatsApp. ನೋಡಿ ಫ್ರೆಂಡ್ಸ್, ಮಲ್ಟಿ ಪೇಜ್ ವ್ಯೂ ಅಂತ ಹೇಳ್ಬಿಟ್ಟು ಇಲ್ಲೇನು ಕೂಡ ಟೆಕ್ಸ್ಟನ್ನು ಓದ್ತಾ ಇಲ್ಲ ಅದು. ಸೊ ಹಾಗಾಗಿ ನಾನೀಗ ಟಾಕ್ ಬ್ಯಾಕ್ ಮೆನ್ಯೂ ಹೋಗ್ತೀನಿ. TalkBack menu. Describe text and image. ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Text: 4.L2.LL 31%. 9:47. Today 5:27 p.m. Transaction successful 05:26 p.m. on April 11th, 2022. Paid to 24. Ravi HKT3. 7259 Banking name Ravikumar P. Chanelli. Transfer details. Transaction ID. T220411726329025814285. Debited from 11*7651. 24. UTR:210148313762. Powered by P/Bank. Vase. ನೋಡಿ ಫ್ರೆಂಡ್ಸ್, ಅದು ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಕ್ಸ್ಟನ್ನು ಓದಿದೆ ಅಲ್ವಾ. ಸೊ ಇದೇ ರೀತಿ ಎಲ್ಲ ಇಮೇಜು ಕೂಡ ಅಪ್ಲೈ ಆಗುತ್ತೆ. ಸೊ ಡೈರೆಕ್ಟಾಗಿ ಈಗ ಇಮೇಜಲ್ಲಿರೋಂಥ ಟೆಕ್ಸ್ಟನ್ನು ಓದೋದಿಲ್ಲ. ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಒಂದು ವೇಳೆ ನಿಮಗೆ ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡಾದ್ಮೇಲೂ ಕೂಡ ಈ ಆಪ್ಷನ್ ನಿಮಗೆ ಟಾಕ್ ಬ್ಯಾಕ್ ಮೆನ್ಯೂಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ನೀವು ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಕಸ್ಟಮೈಸ್ ಟಾಕ್ ಬ್ಯಾಕ್ ಮೆನ್ಯೂ ಅಂತ ಇರುತ್ತೆ ನೋಡಿ, ಅದರಲ್ಲಿ ಹೋಗಿ ಆ ಡಿಸ್ಕ್ರೈಬ್ ಇಮೇಜ್ ಅನ್ನೋಂಥದ್ದು ಏನಾದರೂ ನಾಟ್ ಚೆಕ್ ಆಗಿದೆ ಅಂತ ನೋಡ್ಕೊಳ್ಳಿ. ಅದು ಯೂಶಲಿ ಬೈ ಡಿಫಾಲ್ಟ್ ಚೆಕ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ನಾಟ್ ಚೆಕ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಚೇಂಜು. ಈಗ ಇನ್ನೊಂದು ಚೇಂಜ್ ಏನಪ್ಪ ಅಂತಂದರೆ, ಸಣ್ಣ ಚೇಂಜ್, ಅದು ಟಾಕ್ ಬ್ಯಾಕ್ ರೀಡಿಂಗ್ಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಯಾವುದಾದ್ರೂ ಒಂದು ನೀವು ಟೆಕ್ಸ್ಟನ್ನು ಓದಬೇಕಾದ್ರೆ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಸ್ವಲ್ಪ ಲಾಂಗ್ ಪಾಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಾದರೆ, One UI home. WhatsApp. ಸೊ ಫೋನ್ ಪೇ ಓಪನ್ ಮಾಡ್ತೀನಿ ಈಗ. Page 2 of 8. Page 3. Page 4 of 8. Page 5 of 8. Phone. Phone. Settings. ಫೋನ್ ಪೇ ಓಪನ್ ಮಾಡಿದ್ದೀನಿ. Transfer money. ನೋಡಿ, ಟ್ರಾನ್ಸ್ಫರ್ ಮನಿಯಲ್ಲಿ ಇಲ್ಲಿ ಆಪ್ಷನ್ಸ್ ಇದೆಯಲ್ಲ. To mobile number. ನೋಡಿ ಫ್ರೆಂಡ್ಸ್, ಟು ಮೊಬೈಲ್ ನಂಬರ್ ಅಂತ ಹೇಳ್ತಾ ಇದೆ. ಯಾಕಪ್ಪ ಅಂತಂದರೆ
ಅಲ್ಲಿ ಮೊಬೈಲ್ ಮತ್ತು ನಂಬರ್ಗೂ ಮಧ್ಯ ಎಂಟರ್ ಇದೆ, ಅಂದರೆ ನ್ಯೂ ಲೈನ್ ಇದೆ. ಹಾಗಾಗಿ ಅಲ್ಲಿ ಗ್ಯಾಪ್ ಇರೋದ್ರಿಂದ ಅದು ಪ್ಯಾರಾಗ್ರಾಫ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದು ಟು ಮೊಬೈಲ್ ನಂಬರ್ ಅಂತ ಹೇಳುತ್ತೆ. ಅದೇ ರೀತಿ to bank/UPI ID ಟು ಬ್ಯಾಂಕ್/UPI ID ಅಂತ ಹೇಳ್ತಾ ಇದೆ. ಅದ್ಯಾಕಪ್ಪ ಅಂತಂದರೆ ಅಲ್ಲೂ ಅಷ್ಟೇ ಟು ಬ್ಯಾಂಕ್/ ಆದಮೇಲೆ ನ್ಯೂ ಲೈನ್ ಇದೆ, ಹಾಗಾಗಿ ಅದು ಪ್ಯಾರಾಗ್ರಾಫ್ ಅಂತ ಕನ್ಸಿಡರ್ ಮಾಡಿ ಗ್ಯಾಪ್ ಕೊಡ್ತಾ ಇದೆ. ಅದೇ ನಾನು ಹಳೆ ಟಾಕ್ ಬ್ಯಾಕ್ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಸ್ಯಾಮ್ಸಂಗ್ ಟಾಕ್ ಬ್ಯಾಕು, ಅದರಲ್ಲಿ ಯಾವ ರೀತಿ ಹೇಳುತ್ತೆ. Talk Back off. ಸೊ ಈ ಟಾಕ್ ಬ್ಯಾಕ್ ಆಫ್ ಮಾಡಿದ್ದೀನಿ, ಇನ್ನೊಂದು ಟಾಕ್ ಬ್ಯಾಕ್ ಆನ್ ಮಾಡ್ತೀನಿ. Screen hidden. Do gesture tap with 3 fingers. ಓಕೆ, ಟಾಕ್ ಬ್ಯಾಕ್ ಆನ್ ಆಗಿದೆ. ಈಗ ನೋಡಿ Pay to bank/UPI ID to mobile number. ನೋಡಿ ಇಲ್ಲಿ ಮಾಮೂಲಿ ಟು ಮೊಬೈಲ್ ನಂಬರ್ ಟು ಬ್ಯಾಂಕ್/UPI ID ಆ ರೀತಿ ಓದ್ತಾ ಇದೆ. ಬಟ್ ಗೂಗಲ್ ಟಾಕ್ ಬ್ಯಾಕಲ್ಲಿ ಆ ರೀತಿ ಓದ್ತಾ ಇಲ್ಲ. ಸೊ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಗೂಗಲ್ ಟಾಕ್ ಬ್ಯಾಕು ಅಪ್ಡೇಟ್ ಆಗಿರೋದ್ರಿಂದ ಅದು ಆ ರೀತಿ ಓದ್ತಾ ಇದೆ. ಸೊ ಸ್ಯಾಮ್ಸಂಗ್ ಟಾಕ್ ಬ್ಯಾಕು ಕೂಡ ಈ ಅಪ್ಡೇಟ್ ಬರುತ್ತೆ ಆದಷ್ಟು ಬೇಗ. ಸೊ ಯಾರ್ಯಾರಿಗೆ ಅಪ್ಡೇಟ್ ಬಂದಿಲ್ಲ, ಗೂಗಲ್ ಟಾಕ್ ಬ್ಯಾಕ್ ಆಗಿರ್ಬೋದು, ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಆಗಿರ್ಬೋದು, ಎರಡೂ ಕೂಡ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಫ್ರೆನ್ಸು ನಿಮಗೆ ಟಾಕ್ ಬ್ಯಾಕಲ್ಲಿ ಯಾವುದಾದ್ರು ದೊಡ್ಡ ಟೆಕ್ಸ್ಟನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ ಇನ್ನೂ ಕ್ಲಿಯರಾಗಿ. ಇದು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಏನು ಅಷ್ಟೊಂದು ಗ್ಯಾಪ್ ಕೊಡಲ್ಲ, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಎಲ್ಲಿ ಒಂದು ಲೈನ್ ಬಿಟ್ಟು ಬರೆದಿರ್ತಾರಲ್ಲ ಅಲ್ಲಿ ಗ್ಯಾಪ್ ಕೊಡುತ್ತೆ ಸ್ವಲ್ಪ. ಇದು ಕೆಲವರಿಗೆ ಅಡ್ವಾಂಟೇಜ್ ಅನಿಸ್ಬೋದು, ಕೆಲವರಿಗೆ ಡಿಸಡ್ವಾಂಟೇಜ್ ಅಂತ ಅನಿಸ್ಬೋದು. ಬಟ್ ನನ್ನ ಪ್ರಕಾರ ಸ್ವಲ್ಪ ಒಳ್ಳೆಯದೇ ಅಂತ ಅಂದ್ಕೊತೀನಿ. ಇನ್ನೊಂದು ಚೇಂಜ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾನು ಈ ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡಿದಾಗಿಂದ ಟಾಕ್ ಬ್ಯಾಕು ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲಿಗಿಂತ ಸ್ವಲ್ಪ ಕ್ವಿಕ್ಕಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. Page 6 of 8. ನೋಡಿ ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಹಳೆ ಟಾಕ್ ಬ್ಯಾಕು ಸ್ವಲ್ಪ ಲ್ಯಾಗ್ ಆಗೋದು, ಅದು ಸ್ಪೆಷಲಿ ಆಟೋ TTS ಜೊತೆ ಯೂಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ಲ್ಯಾಗ್ ಅನ್ಸೋದು. ಅಂದರೆ ಅಷ್ಟೊಂದು ಲ್ಯಾಗ್ ಅಲ್ಲ, ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಯೂಸ್ ಮಾಡಿದಾಗ. ನೋಡಿ ಎಷ್ಟು ಸ್ವೈಪ್ ಮಾಡಿದ್ದು ಒಂದು ಸ್ವೈಪ್ ಮಾಡಿದ ತಕ್ಷಣವೇ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಈ ರೀತಿ ತುಂಬಾ ಫಾಸ್ಟ್ ಆಗಿದೆ ಸ್ವಲ್ಪ ರೆಸ್ಪಾಂಡ್ ಮಾಡೋದ್ರಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಟಾಕ್ ಬ್ಯಾಕ್ ಅಪ್ಡೇಟ್ ಬಂದಮೇಲೆ ಎಲ್ಲರೂ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ಕೊಳ್ಳಿ, ಅಥವಾ ಈಗಲೇ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಪಡ್ಕೊಬೋದು. ಸೊ ಈ ಟಾಕ್ ಬ್ಯಾಕ್ 12.2 ಅಲ್ಲಿ ಏನೇನು ಬದಲಾವಣೆಗಳು ಆಗಿದೆ ಅನ್ನೋದ್ರ ಬಗ್ಗೆ ನಾನು ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಂಥ ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಾವು ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಇಂದಿನ ಟ್ವಿಟರಲ್ನ ಮುಗಿಸ್ತಾ ಇದ್ದೀನಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಟ್ವಿಟರಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಟ್ವಿಟರಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.